A smart ಮಾಡಿ 20. ಫ್ರೆಂಡ್ಸ್, ನಮ್ಮ ಬಹಳಷ್ಟು ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳು 2025 ಮತ್ತು 26ನೇ ಸಾಲಿನ ಎಸ್-ಎಸ್-ಎಲ್-ಸಿ ಮೇನ್ ಎಕ್ಸಾಮ್‌ಗಾಗಿ ಬಹಳಷ್ಟು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರೆ ಭಯ ಇರುತ್ತೆ. ನಾವು ಪಾಸ್ ಆಗ್ತೀವಿಲ್ಲ ಅಂತೇಳಿ. ಪಾಸ್ ಅಂತೂ ಆಫ್‌ಕೋರ್ಸ್ ಆಗ್ತೀರಿ. ಬಟ್ ಈ ಸಲ ಬಹಳಷ್ಟು ಜನ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ತಗೋತಾರೆ. ಅಷ್ಟೇ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, 80ಗೆ 80 ಹತ್ತತ್ರನು ಕೂಡ ತಗೋತೀರಿ. 70 ಅಬೋವ್ ಅಂತೂ ಬಹಳಷ್ಟು ವಿದ್ಯಾರ್ಥಿಗಳು ತಗೋತೀರಿ. ಸರ್, ನಮಗೆ ಕನ್ಫ್ಯೂಷನ್ ಆಗ್ತದೆ. ಏನು ಓದ್ಬೇಕು ಸರ್? ಏನು ಓದಬಾರ್ದು? ಯಾವ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅದಾವ ಹೇಳ್ರಿ ಅಂತ ಹೇಳಿ. ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವಿಡಿಯೋ ಮಾಡ್ತಿದ್ದೀನಿ. ಕಂಟಿನ್ಯೂಸ್ ವಿಡಿಯೋ ನೋಡಿ. ಲಾಸ್ಟ್ ಟೈಮ್‌ನು ಇದೇ ರೀತಿ ವಿಡಿಯೋ ಮಾಡಿದ್ದೆ. ವಿಡಿಯೋ 1, 2, 3, 4 ಅಂತ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಯಾವ ಕ್ವೆಶ್ಚನ್ಸ್‌ಗಳನ್ನ ನೀವು ಮೊದಲು ಮುಗಿಸ್ಬೇಕಾಗ್ತವೆ. ಫಸ್ಟ್ ಕ್ವೆಶ್ಚನ್ಸ್‌ಗಳು ಯಾವ್ಯಾವು? ನಾವು ಬಹಳಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾದಂತ ಕ್ವೆಶ್ಚನ್ಸ್‌ಗಳು ಯಾವ್ದು ಸರ್? ಅದಾದ ನಂತರ ಅಡಿಷನಲ್ ಕ್ವೆಶ್ಚನ್ಸ್‌ಗಳನ್ನ ನಾವು ನೋಡೋಣ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಹೀರೋದಿಂದ ಬರುವಂತ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್‌ಗಳನ್ನ ನಾನು ಕೊಡ್ತಾ ಇದ್ದೀನಿ. ಡಿಸ್ಕಷನ್ ಕೂಡ ಮಾಡ್ತೇನೆ. ಬಹಳಷ್ಟು ಈಸಿ ಆದ ವೇದಲ್ಲಿ ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೇನೆ. ಸರ್, ಅವೇ ಇಂಪಾರ್ಟೆಂಟ್ ಯಾಕೆ ಅಂತ ಅನ್ನೋದಕ್ಕೂ ಕೂಡ ನಾನು ಪ್ರೂಫ್ ಕೂಡ ತೋರಿಸ್ತೇನೆ. ಅದಕ್ಕೆ ಏನ್ ಸಪೋರ್ಟಿಂಗ್ ಬೇಕು ಅದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು. ವೆಲ್ಕಮ್ ಟು ಸ್ಮಾರ್ಟ್ 20. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ ಎಸ್-ಎಸ್-ಎಲ್-ಸಿ ಎಕ್ಸಾಮ್ 2025-2026 ದ ಓಕೆ 100% ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಯಾವ ಕ್ವೆಶ್ಚನ್ಸ್ ಗಳು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಇದು ಫಸ್ಟ್ ವಿಡಿಯೋ. ಈ ಏನು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫಾರ್ ದಿ ಮೇನ್ ಎಕ್ಸಾಮ್ ಎಸ್-ಎಸ್-ಎಲ್-ಸಿ ಏನಿದೆ ನೋಡ್ರಿ 2025-2026ಗೆ. ಸೊ ಅದಕ್ಕಾಗಿ ಫಸ್ಟ್ ವಿಡಿಯೋ. ಸೊ ಯಾರಾದರೂ ಒಂದೊಂದು ವಿಡಿಯೋ ನೋಡ್ತೀರಿ, ಒಂದೊಂದು ವಿಡಿಯೋ ನೋಡಲ್ಲ ಅಥವಾ ಲೇಟ್ ಆಗಿ ನೋಡಿರ್ತೀರಿ. ಸೊ ಈ ಸೀರಿಯಲ್ ನಂಬರ್ ಇದ್ರೆ ಸೊ ಅನುಕೂಲ ಆಗುತ್ತೆ ನಿಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಯಾವ ವಿಡಿಯೋ ನೋಡಿದ್ದೀರಿ ಅಂತ. ಓಕೆ, ಎಸ್. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹೀರೋ ಲೆಸನ್ ಯಾವ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನೋಡೋಣ. ಮಾಡಿ ಸ್ಟೂಡೆಂಟ್ಸ್, ಹೀರೋದಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೋಬೇಡ್ರಿ, 1 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೋಬೇಡ್ರಿ. 4 ಮಾರ್ಕ್ಸ್ ಕ್ವಶನ್ ಅಂತೂ ಪ್ರೋ ಸೆಕ್ಷನ್ ದಲ್ಲಿ ಬರೋದೇ ಇಲ್ಲ. ಗದ್ಯ ಭಾಗದಲ್ಲಿ 4 ಅಂಕಕ್ಕೆ ಯಾವುದೇ ಕ್ವಶನ್ಸ್ ಬರಲ್ಲ. ಬರದೆ 2 ಮಾರ್ಕ್ಸ್ ಬರ್ತಾವು. ಆಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಬರ್ತಾವು ಪ್ರೋ ಸೆಕ್ಷನ್ ಅಂದ್ರೆ. ಹಾಗಾಗಿ ಇನ್ನು ಹೀರೋದಿಂದ್ರ ನಮಗ್ ಕೇಳೋದು ಓನ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರ್, 3 ಅಂಕದ ಒಂದು ಪ್ರಶ್ನೆ ಅಂದ್ರೆ ಏನು ಎಕ್ಸ್ಟ್ರಾಕ್ಟ್ ಕೇಳ್ತಾರ ಅಥವಾ ಆರ್ಸಿದ್ ಕೇಳ್ತೀವಿ ಅಥವಾ ಏನು 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳ್ತಾರ ಅಂತ ನೀವು ಕೇಳಿದ್ರೆ, ಮಾಡಿ ಸ್ಟೂಡೆಂಟ್ಸ್, ಈ ಹೀರೋದಿದ್ರ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಏನು 3 ಅಂಕ ಇರುತ್ತೆ, ಅದು ಒಂದು ಕ್ವಶನ್ ಕೇಳ್ತಾರೆ. ಇರೋದೇ 3 ಅಂಕದ 2 ಕ್ವಶನ್ಸ್ ಕೇಳ್ತಾರೆ. ಒಂದು ಪದ್ಯ ಭಾಗದಿಂದ, ಇನ್ನೊಂದು ಗದ್ಯ ಭಾಗದಿಂದ. ಓಕೆ, ಒಂದು ಪೊಯಿಟ್ರಿ ಸೆಕ್ಷನ್, ಇನ್ನೊಂದು ಪ್ರೋ ಸೆಕ್ಷನ್ ಅಂತ ಕ್ವಶನ್ ಆನ್ಸರ್ಸ್ ಟೆಕ್ಸ್ಟ್ ಹೇಳ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಹೀರೋದಿಂದ 5 to 6 ಸೆಂಟೆನ್ಸ್ ಕ್ವಶನ್ಸ್ ಮಾತ್ರ ಮಾಡ್ಬೇಕಾಗತ್ತೆ ಅಂತ ಇಟ್ಕೊಳ್ಳಿ ಸರ್. ಪಕ್ಕನ ಗ್ಯಾರಂಟಿ ರೀ, 100% ಗ್ಯಾರಂಟಿ. ಸೊ ನಮ್ಮ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ಕ್ಲಿಯರ್ ಕಟ್ ಆಗಿ, ಈ ಸಲ ಎಸ್-ಎಸ್-ಎಲ್-ಸಿ ಬ್ಲೂ ಪ್ರಿಂಟ್ ಮಿಸ್ ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಬ್ಲೂ ಪ್ರಿಂಟ್ ಎಲ್ಲಿದೆ ಸರ್? ಆಲ್ರೆಡಿ ವಿಡಿಯೋ ಮಾಡಿದೇನ್ರಿ ಮಾಡಿ ಸ್ಟೂಡೆಂಟ್ಸ್. ಆದ್ರೂ ಕೂಡ ನಿಮಗೆ ಇನ್ನೊಂದ್ಸಲ ತೋರಿಸ್ತೀನಿ. ಸೊ ಎಕ್ಸಾಮಿನೇಷನ್ ನಮ್ಮ ಎಸ್-ಎಸ್-ಎಲ್-ಸಿ ಬೋರ್ಡ್ ಬಿಟ್ಟಂತ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಬ್ಲೂ ಪ್ರಿಂಟ್ ಇಲ್ಲಿದೆ ನೋಡ್ರಿ. ಪ್ರೋ ಸೆಕ್ಷನ್ ನಾ ತೋರಿಸ್ತಾ ಇದ್ದೀನಿ. ಹೀರೋ ಲೆಸನ್ ನಂತರ ಇಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಒಂದೇ ಒಂದು ಪ್ರಶ್ನೆ ಬರುತ್ತೆ ಹೀರೋ ಲೆಸನ್ ಇದ್ರೆ, ಅದು 3 ಅಂಕದ್ದು. ಸರ್, ಹಾಗಾದ್ರೆ ಇಲ್ಲಿ ಗೊತ್ತಾಗಲ್ಲ ಸರ್, ಏನು ಎಕ್ಸ್ಟ್ರಾಕ್ಟಾ ಅಥವಾ ಏನು 5 to 6 ಸೆಂಟೆನ್ಸ್ ಕ್ವಶನ್ಸ್ ಅಂತ ಏನು ಗೊತ್ತಾಗಲ್ಲ ಸರ್ ಅಂತಂದ್ರೆ, ಸೊ ಎಲ್ಲ ಪ್ರತಿಯೊಂದು ಮಾದರಿ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದು ನೋಡ್ರಿ. 5-6 ವಾಕ್ಯದಲ್ಲಿ ಉತ್ತರಿಸಿ 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಹಂಗಾಗಿ ಪಕ್ಕ ಗ್ಯಾರಂಟಿ ಹೇಳಿದ್ರು 5 to 6 ಸೆಂಟೆನ್ಸ್ ಕ್ವಶನ್ ಒಂದೇ ಬರುತ್ತೆ. ಅದನ್ನ ಕೂಡ ಲಾಸ್ಟ್ ತೋರಿಸ್ತೀನಿ, ನಾನು ಪ್ರೂಫ್ ತೋರಿಸ್ತೀನಿ ನಾನು. ಓಕೆ, ಸೊ ಇದಾದ ನಂತರ ಸರ್, ಹಾಗಾದ್ರೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಗ ಹೇಳ್ರಿ ಅಂತಂದ್ರೆ, ಸೊ ಬರೀ ನೋಟ್ ಬಿಡ್ಬೇಡಿ ಮಾಡಿ ಸ್ಟೂಡೆಂಟ್ಸ್. ಅದು ನನಗೆ ಗೊತ್ತಾಗುತ್ತೆ ಈಸಿಯಾಗಿ. ನಾನು ಒಂದು PDF ಮಾಡಿ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಬಹುದು. ಬಟ್ ಅದು ಸರಿ ಆಗಲ್ಲ. ನೀವು ಆಯ್ತು ಡೌನ್ಲೋಡ್ ಮಾಡ್ಕೊತ ಬರ್ತೀರ ಅನ್ನೋಕ್ಕಿಂತ ಯಾವ ರೀತಿ ಆನ್ಸರ್ಸ್ ಮಾಡ್ಬೇಕು, ಯಾವ ರೀತಿ ನೆಮ್ಮದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅರ್ಥ ಮಾಡ್ಕೊಂಡು ಓದ್ಕೊಳ್ರಿ, ಬಹಳಷ್ಟು ಈಸಿ ಆಗುತ್ತೆ. ಓಕೆ, ಹಾಗಾದ್ರೆ ಫಸ್ಟ್ ಕ್ವಶನ್ 101 ಕ್ವಶನ್ ಯಾವ್ದು ಅಂತಂದ್ರೆ, ರಿಪೋರ್ಟ್ ಅಬೌಟ್ ಅ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅನ್ನೋದು ವರ್ಡ್ ಅಂತ ಇಟ್ಕೊಡ್ರಿ. ಈ ರೀತಿ ಕ್ವಶನ್ ಕೇಳ್ತಾರೆ, ಜಸ್ಟಿಫೈ ಮಾಡುತ್ತಾ. ಅಥವಾ ಹೌ ಡಿಡ್ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಅನ್ನೋ ಶಬ್ದ ಅಂತ ಇಟ್ಕೊಡ್ರಿ. ಇವೆಲ್ಲ ಕೀವರ್ಡ್ಸ್ಗಳು ಅಂತ ನಾವು ಕರಿತೀವಿ. ಆಮೇಲೆ ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಇನ್ ದ ಇಂಟೆನ್ಷನ್ ಆಫ್ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಕರೇಜ್ ಅಂತ ಕೇಳಿದ್ರು ಕೂಡ ಇದೇ ಕ್ವಶನ್ ಸೇಮ್ ಅರ್ಥನೇ ಬರುತ್ತೆ. ರೈಟ್ ಇನ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್ ಅನ್ನೋದು, ಹೀರೋ ಓವರ್ ನೈಟ್ ಅನ್ನೋದು ಮತ್ತೆ ಬಂದಿದೆ. ಸೊ ಈ ರೀತಿ ಎಲ್ಲ ಪ್ರಶ್ನೆ ಬಂದ್ರೆ ಉತ್ತರ ಒಂದೇ ಆಗಿರುತ್ತೆ ಮಾಡಿ ಸ್ಟೂಡೆಂಟ್ಸ್. ಓಕೆ,
ಇಲ್ಲಿ ನೋಡಿ ಆನ್ಸರ್ಸ್ ಏನ್ ಮಾಡಿದೀನಿ. ಸೊ ಆನ್ಸರ್ಸ್ ಕೂಡ ನಾನು ತಗೊಂಡಿದ್ದು ಎಲ್ಬಿದಿಂದ ತಗೊಂಡಿದ್ದೀನಿ. ಯಾಕಂದ್ರೆ ಬಹಳಷ್ಟು ಇದಾವೆ. ನಾವು ಎಲ್ಬಿಎ ಅಂದ್ರೆ ಎಲ್ಲ FA1, FA2, ಎಸ್1 ಎಲ್ಲಾನು ಮಿಡ್ ಟರ್ಮ್ ಎಲ್ಲಾನು ಅದ್ರಲ್ಲೇ ಮಾಡ್ತಿದ್ದೇವಲ್ಲ. ಅದೇ ಆನ್ಸರ್ಸ್ ನೀವು ಪರ್ಫೆಕ್ಟ್ ಆಗಿರ್ತೀರಿ ಅನ್ಕೊಂಡು ಅದೇ ಆನ್ಸರ್ ತಗೊಂಡಿದ್ದೀನಿ. ಹಾಗಾಗಿ ನಾನು ಪಾಯಿಂಟ್ ವೈಸ್ ಮಾಡ್ಕೊಡ್ತಾ ಇದ್ದೀನಿ. ನೆನಪಲ್ಲಿ ಇಟ್ಕೊಳ್ಳಿ ಈಸಿ ಆಗತ್ತೆ ಅಂತ ಹೇಳಿ. ಹೇಗೆ ಇರೋದಂದ್ರೆ ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ಅ ವಿಲೇಜ್ ಬಾಯ್ ಹೂ ಹ್ಯಾಡ್ ಫಾಟ್ ಬ್ರೇವ್ಲಿ ವಿತ್ ಅ ಟೈಗರ್ ವೈಲ್ ರಿಟರ್ನಿಂಗ್ ಹೋಮ್ ಥ್ರೂ ಅ ಜಂಗಲ್ ಪಾತ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಪಾಯಿಂಟ್. ಸೊ ನೀವು ಇದನ್ನ ನೀವು ಟೆಕ್ಸ್ಟ್ ಬುಕ್ ಲೈನ್ಸ್ ತಗೋಬಹುದು. ಬಾಯ್ ವಾಸ್ ವೈಲ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಹಿ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್ ಅಂತ ಲೈನ್ಸ್ ಗಳನ್ನು ಕೂಡ ನೀವು ಮಾಡ್ತಾರ ಮಾಡ್ರಿ. ಆದ್ರೆ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು ಮಾಡ್ರಿ. ಸೊ ನಾನು ಏನು ಕೂಡ ಎಲ್ಲಿ ಬೇದ ಆನ್ಸರ್ಸ್ ಬ್ಯಾಡ್ ಮಾಡಿದ್ರೆ ಅರ್ಥ ಮಾಡ್ಕೊಂಡಿದ್ರೆ ಇದು ಅಂತ ಲೈನ್ಸ್ ತಗೊಂಡಿದ್ದೀನಿ. ಆ ಲೈನ್ಸ್ ಕೂಡ ಆಡ್ ಮಾಡ್ಬೋದು, ಏನೋ ತೊಂದರೆ ಇಲ್ಲ. ಇನ್ಸ್ಟೆಡ್ ಆಫ್ ದೀಸ್ ಲೈನ್ಸ್, ಓಕೆ, ಈ ಲೈನ್ಸ್ ಬದಲಿಗೆ ಅದನ್ನು ಹಾಕ್ಬೋದು. ಅವರು ಹುಡುಗ ಏನ್ ಮಾಡ್ತಾರ, ಬ್ರೇವ್ಲಿ ಟೈಗರ್ ಜೊತೆ ಫೈಟ್ ಮಾಡ್ತಾರೆ ಜಂಗಲ್ ಪಾತ್ ಮೂಲಕ ಮನೆಗೆ ಹಿಂತಿರ್ಬೇಕಾದ್ರೆ. ಸ್ವಾಮಿ ಅರ್ಗ್ಯೂಡ್ ದಟ್ ಈ ನ್ಯೂಸ್ ಪೇಪರ್ ಇದ್ದಂಥದ್ದನ್ನು ಕೇಳಿ ಸ್ವಾಮಿ ಏನ್ ಮಾಡ್ತಾರೆ, ಅರ್ಗ್ಯೂಡ್ ಮಾಡ್ತಾರೆ. ಹೌ ಕುಡ್ ಅ ಬಾಯ್ ಫೈಟ್ ವಿತ್ ಅ ಟೈಗರ್ ದಟ್ ಓನ್ಲಿ ಸ್ಟ್ರಾಂಗ್ ಮ್ಯಾನ್ ಕುಡ್ ಡೂ ಸೊ ಅಂತ ಅನ್ನೋದು ವಾದ ಆಗಿರ್ತ ಸ್ವಾಮಿ. ಹೌದನ್ನೇ. ಸೊ ಓನ್ಲಿ ಅ ಬ್ರೇವ್ ಮ್ಯಾನ್ ಕ್ಯಾನ್ ಫೈಟ್ ವಿತ್ ಅಂತ ಅನ್ನೋ ವಾದ ಆಗಿರ್ತದೆ. ಆಗ ಹಿಸ್ ಫಾದರ್ ಡಿಸಗ್ರೀಡ್, ಅದನ್ನ ಅಲ್ಲಗಳಿತಾರೆ ಅಂಡ್ ಸೆಡ್ ದ್ಯಾಟ್, ಮತ್ತೆ ಹೇಳ್ತಾರೆ ಕರೇಜ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಟ್ರೆಂತ್ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಈ ರೀತಿ ವಾಕ್ಯನ ನೀವು ಹಾಕ್ಬಹುದು. ಕರೇಜ್ ಇಸ್ ಗ್ರೇಟರ್ ದ್ಯಾನ್ ಸ್ಟ್ರೆಂತ್, ಕರೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಟ್ರೆಂತ್ ಅಂತ ಹೇಳೋ ಮಾತನ್ನ ಹೇಳ್ತಾರೆ. ಆಗ ಟು ಪ್ರೂವ್ ಸ್ವಾಮೀಸ್ ಕರೇಜ್ ಹಿಸ್ ಫಾದರ್ ಚಾಲೆಂಜ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಟ್ ನೈಟ್. ಓಕೆ, ಪ್ರೂವ್ ಮಾಡ್ಲಿಕ್ಕೆ ಒಬ್ಬರೇ ಮುಂದ್ಕೋತ ಹೇಳ್ತಾರೆ ಅವತ್ತಿನ ರಾತ್ರಿ. ಆಮೇಲೆ ವೈಲ್ ಸ್ಲೀಪಿಂಗ್ ದೇ ಮಲ್ಗಬೇಕಾದ್ರೆ ಸ್ವಾಮಿ ಸಾ ಡಾರ್ಕ್ ಫಿಗರ್ ಅಂಡ್ ಮಿಸ್ಟುಕ್ ಇಟ್ ಫಾರ್ ಅ ಡೆವಿಲ್. ಅದನ್ನ ಏನ್ ಅನ್ಕೋತಾರೆ ಅಂದ್ರೆ ಅದೊಂದು ಡೆವಿಲ್ ಬರ್ತಾ ಇರ್ಬೇಕು ಅಂಡ್ ಅದನ್ನ ಡೆವಿಲ್ ಅನ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಇನ್ ಫಿಯರ್ ಹಿ ಬಿಡ್ ದ ಫಿಗರ್ಸ್ ಲ್ಯಾಗ್, ಅದರ ಕಾಲನ ಕಾಲಿಗೆ ಕಚ್ಚಿ ಬಿಡ್ತಾರೆ ವಿತ್ ಆಲ್ ಹಿಸ್ ಸ್ಟ್ರೆಂತ್. ಓಕೆ, ದ ಫಿಗರ್ ಟರ್ನ್ ಔಟ್ ಟು ಬಿ ಅ ನಟೋರಿಯಸ್ ಬರ್ಗ್ಲರ್ ಆಗಿರ್ತಾರೆ. ಆ ವ್ಯಕ್ತಿ ಭಯಂಕರ ಕಳ ಆಗಿರ್ತಾರೆ. ದ ಬರ್ಗರ್ಸ್ ಕ್ರೈ ಬ್ರಾಟ್ ಆ ಚಿರು ಕೇಳಿ ಪೀಪಲ್ ಟು ದಿ ಸ್ಪಾಟ್, ಎಲ್ಲರೂ ಬರ್ತಾರೆ, ತಂದೆ ತಾಯಿ ಅದು ತಂದೆ ಅಲ್ಲ ಅಥವಾ ತಾಯಿ ಅಲ್ಲ. ಸೊ ಫಾರ್ ದ ಕುಕ್, ಸರ್ವೆಂಟ್, ಎಲ್ಲರೂ ಬಂದು ಆದ್ಮೇಲೆ ವಾಸ್ ಕಾಟ್ ಮಾಡ್ತಾರೆ. ದ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತ ಬರೀಬಹುದು. ಅಂಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಬಿಕೇಮ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಂತ ಇಲ್ಲಿ ಆನ್ಸರ್ನ ಎಂಡ್ ಮಾಡ್ಬೋದು. ಓಕೆ, ಈ ರೀತಿ ಹೀರೋ ಆಗ್ತಾರೆ ಅಂತೇಳಿ ಅನ್ನೋದನ್ನ. ಸೊ ನಾನು ಆಕ್ಚುಲಿ ಇದಕ್ಕಿಂತ ಈಸಿಯಾದ ಆನ್ಸರ್ಸ್ ಕೂಡ ನಾನು ಲಾಸ್ಟ್ ಇಯರ್ ಮಾಡಿದ್ದೆ. ಬಟ್ ಈ ಸಲ ಎಲ್ ಬಿ ಎಲ್ಲರೂ ಎಲ್ ಬಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಅದೇ ಲೈನ್ಸ್ ನೀವು ಓದಿರ್ತೀನಿ ಅನ್ಕೊಂಡು ಆ ಲೈನ್ಸ್ ನ ತಗೊಂಡಿದ್ದೀನಿ. ಓಕೆ, ಟೈಮ್ ಹೆಂಗ್ ಬರುತ್ತೆ ಹಂಗ ಅಡ್ಜಸ್ಟ್ಮೆಂಟ್ ಆಗ್ಬೇಕಂತ. ಸೊ ನಾನು ಏನಾದ್ರು ಹಿಂದಿನ ಲೈನ್ಸ್ ತಗೊಂಡ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಎಲ್ಬಿಗೆ ಅಡಿಕ್ಟ್ ಆಗಿರ್ತಾರೆ, ಅದನ್ನ ಓದಿರ್ತೀರ ಅಂತ ಹೇಳಿ ಇವೇ ಲೈನ್ಸ್ ನ ಬರೀಬೇಕು. ಅಷ್ಟೇ ಅಲ್ರಿ, ಟೀಚರ್ಸ್ ಕೂಡ. ಓಕೆ, ಅದನ್ನೇ ಪ್ಯಾರಾಗ್ರಾಫ್ ಕೂಡ ಮಾಡಿ ಬರ್ಬೋದು ಸರ್. ಪಾಯಿಂಟ್ ವೈಸ್ ಮಾಡಿ ಬರ್ದ್ರೆ ಮಾರ್ಕ್ಸ್ ಕೊಡ್ತಾರೆ, ಖಂಡಿತವಾಗ್ಲು ಕೊಡ್ಲೇಬೇಕಾಗತ್ತ ಮಾಡಿ ಸ್ಟೂಡೆಂಟ್ಸ್. ಅದಕ್ಕೆ 2 ಕೊಟ್ಟಿದ್ದೀನಿ. ಪಾಯಿಂಟ್ ವೈಸ್ ಕೂಡ ಬರೀಬೋದು. In the second question, what desperate attempts did Swami make to escape from his father ಅಂತ ಕೇಳಿದ್ದಾರೆ. ಫಾದರ್ ಹೇಳ್ತಾರೆ ಯು ಶುಡ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತ ಹೇಳ್ತಾರೆ. ವಾಟ್ ಆರ್ ದ ಅಟೆಂಪ್ಟ್ಸ್ ಮೇಡ್ ಬೈ ದ ಸ್ವಾಮಿ ಅಂತ ಕ್ವಶನ್ ಅರ್ಥ. ಓಕೆ, ಏನೇನು ತಪ್ಪಿಸ್ಕೋಬೇಕಾದ್ರೆ ಏನೇನು ಡೆಸ್ಪರೇಟ್ ಅಟೆಂಪ್ಟ್ಸ್ ಮಾಡ್ತಾರಂದ್ರೆ, ಫಸ್ಟ್ ಒಂದು ಸ್ವಾಮಿ ವಾಸ್ ಟೆರಿಫೈಡ್ ವೆನ್ ಹಿಸ್ ಫಾದರ್ ಆರ್ಡರ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಹೆದರ್ಕೋತಾರೆ ಒಬ್ಬರೇ ಮಲಗುವಂತಾಕಾರ. ಅವಾಗ ಫಸ್ಟ್ ಯು ಟ್ರೈ ಟು ಡ್ರೈವ್ ಔಟ್ ಹಿಸ್ ಫಾದರ್ಸ್ ಅಟೆನ್ಷನ್ ಬೈ ಡೈವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ತಂದೆಯ ಮನಸ್ಸನ್ನ. ಹೆಂಗಂದ್ರೆ ಟಾಕಿಂಗ್ ಅಬೌಟ್ ದ ಲೇಟೆಸ್ಟ್ ಕ್ರಿಕೆಟ್ ಕ್ಲಬ್ ನ್ಯೂಸ್ ಅನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವೆನ್ ದಟ್ ಫೇಲ್ಡ್, ಅದು ಯಾವಾಗ ಫೇಲ್ ಆಗ್ತದೆ, ಹಿ ರಿಕ್ವೆಸ್ಟೆಡ್ ಪರ್ಮಿಷನ್ ಟು ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಆಫ್ ದಿ ನೆಕ್ಸ್ಟ್ ಮಂತ್ ಅಂತ ಹೇಳ್ತಾರೆ. ಸೊ ಅದಾದ ನಂತರ ದೆನ್ ಹಿ ವೆಂಟ್ ಅಂಡ್ ಸ್ಲೆಪ್ಟ್ ನಿಯರ್ ಹಿಸ್ ಗ್ರ್ಯಾನಿ ಹತ್ರ ಮಲ್ಕೊಂಡು ಪುಲ್ ದ ಬ್ಲಾಂಕೆಟ್ ಓವರ್ ಹಿಸ್ ಫೇಸ್ ಅಂಡ್ ಪ್ರಿಟೆಂಡೆಡ್ ಟು ಬಿ ಅಸ್ಲೀಪ್, ನಿದ್ದೆ ಮಾಡೋದು ಇದು ಆಕ್ಟಿಂಗ್ ಮಾಡ್ತಾರೆ. ಹಿ ಆಲ್ಸೋ ಅಪೀಲ್ ಟು ಹಿಸ್ ಮದರ್ ಅಂಡ್ ಗ್ರ್ಯಾನಿ ಫಾರ್ ಹೆಲ್ಪ್ ಅಂತ ಹೇಳ್ತಾರೆ. ಹೆಲ್ಪ್ ಮಾಡಕ್ಕೆ ನೋಡ್ತಾರೆ, ಬಟ್ ಅಪೀಲ್ ಕೂಡ ಮಾಡ್ಕೋ ದೃಷ್ಟಿ ನೋಡ್ತಾ ಫೈನಲಿ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ದ ಆಫೀಸ್ ರೂಮ್ ವಾಸ್ ಡಸ್ಟಿ ಅಂಡ್ ಹ್ಯಾಡ್ ಸ್ಕಾರ್ಪಿಯನ್ಸ್ ಅಂತ ಹೇಳ್ತಾರೆ. However, his father ignored all his excuses and made him sleep alone in the office room. ಎಲ್ಲ ಒಬ್ಬನೇ ಮಲ್ಕೊ ಅಂತ ಖಂಡಿತವಾಗ್ಲೂ ಹೇಳ್ತಾರೆ. ಇಷ್ಟು ಲೈನ್ಸ್ ಬರೀರಿ. ನಾನು ಆಕ್ಚುಲಿ ಆನ್ಸರ್ಸ್ ಕೆಲವು ಲೈನ್ಸ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಎಲ್ಲ ಆಗಿಲ್ಲ, ಬಟ್ ಎಲ್ಬೇದಲ್ಲ ಆಲ್ರೆಡಿ ಕೊಟ್ಟಿದ್ದಾರಲ್ಲ ಅಂತೇಳಿ ಹೇಳ್ತಾ ಇದ್ದೇನೆ ಅಷ್ಟೇನೆ.
ಓಕೆ. ಕೆಲವು ಲೈನ್ಸ್‌ಗಳು ಸ್ವಲ್ಪ ಜಂಬಲ್ಡ್ ಆಗ್ಬೇಕಾಯ್ತು ಅಥವಾ ಅಂತ ಅನ್ನಿಸ್ತು. ಓಕೆ. ನೀವು ಏನಾದರೂ ಬೇರೆ ರೀತಿ ಕರೆಕ್ಟ್ ಟೆಕ್ಸ್ಟ್ ಬುಕ್ ಲೈನ್ಸ್ ಸೀರಿಯಲ್ ವೈಸ್ ಲೈನ್ಸ್ ತಗೊಂಡು ಬರಿಬಹುದು. In the third question, describe Swami's dreadful experience when he was lying under the bench. ಸೊ ಇದು ಅಂಡರ್ ದ ಬೆಂಚ್ ಅಲ್ಲಿ ಮಲಗಿರ್ತಾರೆ, ಏನೇನೋ ಡೆಸ್ಪರೇಟ್ ಅಟೆಂಪ್ಟ್ಸ್ ಮಾಡ್ತಾರೆ ಅಥವಾ ಯಾವತ್ತು ಭಯಾನಕ ಆಗುತ್ತೆ ಅನ್ನೋದನ್ನ ಕೇಳ್ತಿರ್ತಾರೆ. ಹೌದಾ? ಡ್ರೆಡ್ಫುಲ್ ಭಯಾನಕ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಅಂತ. ಇದೇ ಕ್ವಶನ್ಗೆ ಬೇರೆ ಇದೇ ಆನ್ಸರ್ ಬರೋ ರೀತಿಯಲ್ಲಿ ಬೇರೆ ರೀತಿ ಕ್ವಶನ್ ಕೇಳಿದಾರೆ, ಹೇಳ್ತೇನೆ ನಾನು ನಿಮಗೆ. ಸ್ವಾಮಿ ಕ್ರೆಪ್ಟ್ ಅಂಡರ್ ಅ ಬೆಂಚ್ ಅಂಡ್ ಕ್ಲೋಸ್ಡ್ ಹಿಸ್ ಐಸ್ ಟೈಟ್ಲಿ ಅಂಡ್ ಕವರ್ಡ್ ಹಿಮ್ ವಿತ್ ಅ ಬ್ಲಾಂಕೆಟ್ ಅಂತ ಹೇಳಿ. ಓಕೆ. ಸೊ ಕ್ಲೋಸ್ ಮಾಡ್ಕೋತಾರೆ, ಟೈಟ್ ಅನ್ನು ಬ್ಲಾಂಕೆಟ್ ಕವರ್ ಮಾಡ್ಕೊಂಡು ಮಲ್ಕೋತಾರೆ. ಸೂನ್ he fell asleep and began to have a nightmare in which ಟೈಗರ್ was chasing him. ಕನಸು ಕಾಣ್ತಾರೆ, ಟೈಗರ್ ಚೇಂಜ್ ಮಾಡ್ತಾ ಇರೋದನ್ನ. He groaned in fear and stretched out his hand to feel his granny's presence. ಎದ್ದು ಬಾಜು ಅಜ್ಜಿ ಅನ್ಕೊಂಡು ಪ್ರೆಸೆನ್ಸ್ ಇದಾರೆ ಅಂತ ಅನ್ಕೊಂಡು ಟಚ್ ಮಾಡಲಿಕ್ಕೆ ನೋಡ್ತಾರೆ. ಬಟ್ ಇನ್ಸ್ಟೆಡ್ ಟಚ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಅಲ್ಲಿ ಅಜ್ಜಿ ಇರಲ್ಲ, ವುಡನ್ ಬೆಂಚ್ ಲೆಗ್ ಟಚ್ ಆಗುತ್ತೆ. He felt terrified and believed that devil was coming to attack him. ನೋಡ್ತಾರೆ, ಒಂದು ದೆವ್ವ ಬರ್ತಾ ಇರೋ ರೀತಿಯಲ್ಲಿ ಕಾಣಿಸುತ್ತೆ. So as the dark figure came closer, ಬಂದ ತಕ್ಷಣ ಹತ್ತಿರ ಸ್ವಾಮಿ crawled forward and bit it with all his strength ಅಂತ ಕಚ್ಚಿ ಬರ್ತಾರೆ. Using his teeth like a deadly weapon ರೀತಿ ಯೂಸ್ ಮಾಡ್ಕೊಂಡು ಕಚ್ಚಿ ಬರ್ತಾರೆ. So this terrifying experience under the bench was the most dreadful experience moment of his life ಅಂತ ಹೇಳ್ಬೋದು. Beautiful answer, best answer. Alright. ಸೊ ಹಾಗಾದ್ರೆ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಹೇಳಿದೆ. ಅಷ್ಟೇ ಸಾಕು, ಇಷ್ಟೇ ಹೇಳೋದಂದ್ರೆ ಇಷ್ಟೇ ಲೆಸನ್ ಮಾಡ್ಬೇಕೇನ್ ಹೌದ್ರಿ, ಇಷ್ಟೇ ಲೆಸನ್, ಇಷ್ಟೇ ಕ್ವಶನ್ಸ್ ಮಾಡಿ, ಸಾರಿ ಇಷ್ಟೇ ಕ್ವಶನ್ಸ್ ನೀವು ಮಾಡ್ಬೇಕು. ಸರ್ ಹಾಗಾದ್ರೆ ಪ್ರೂವ್ ಏನ್ ತೋರಿಸ್ತೀವಿ ಸರ್, ಇವೇ ಬರ್ತಾವೆ, ಇವೇ ಬರ್ಬೇಕಾಗತ್ತೆ ಅನ್ಲಿಕ್ಕಂದ್ರೆ. ಸೊ ರೀಸೆಂಟ್ಲಿ ದೇ ಅಪ್ಲೋಡೆಡ್ ಮಾಡಲ್ ಕ್ವಶನ್ ಪೇಪರ್ಸ್ ಫಾರ್ ದಿ 2025-2026 ರೀ. ಅದ್ರದ್ದು ನಾ ಕ್ವಶನ್ ತೋರಿಸ್ತೀನಿ ನಿಮಗೆ, ನೋಡ್ರಿ. M1 ಅಂದ್ರೆ ಮಾಡಲ್ ಕ್ವಶನ್ ಒಂದಲ್ಲಿ ರೈಟ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ. ಇನ್ M2 ಮಾಡಲ್ ಕ್ವಶನ್ 2 ದಲ್ಲಿ ಡಿಸ್ಕ್ರೈಬ್ ಸ್ವಾಮಿ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಇದೆ, ಲಾಸ್ಟ್ ಕ್ವಶನ್ ನೋಡಿದ್ರಲ್ಲ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಲೈಂಗ್ ಅಂಡರ್ ದ ಬೆಂಚ್ ಅಂತ ಹೇಳಿ. And third model question ದಲ್ಲಿ what desperate attempts did Swami make to escape from sleeping alone in the office room ಅಂತ ಕ್ವಶನ್ ಕೇಳಿದ್ದಾರೆ. ಹೌದನ್ನೇ? ಸೊ ಯಾವ ಅಟೆಂಪ್ಟ್ಸ್ ಪ್ರಯತ್ನ ಪಟ್ಟು ಅಂತ ಅದು ಆಲ್ರೆಡಿ ಓದಿದ್ದೇವೆ. ಅಂಡ್ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ಅ ಬಾಯ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಂತ ಇದನ್ನು ಕೂಡ ಅದೇ ಕ್ವಶನ್ ರೀತಿ ಬರೋದಕ್ಕೆ ಕೇಳಿದ್ದಾರೆ. ಹೌದನ್ನೇ? ಇದು ಹೀರೋ, ಇದು ಸೇಮ್. ಹ್ಯಾಂಕಾಟ್. ಸೊ ಆಲ್ ಮಾಡಲ್ ಕ್ವಶನ್ ಪೇಪರ್ಸ್ ನೀವು ಚೆಕ್ ಮಾಡ್ಕೋ, ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡ್ಕೋಬಹುದು, ಏನೋ ತೊಂದರೆ ಇಲ್ಲ. ಸೊ ಎಲ್ಲ ಕ್ವಶನ್ ಬೇಕಾದ್ರೆ ನೋಡ್ರಿ, 1 2 3 4 ನಾನು ಏನು 3 ಕ್ವಶನ್ ಕೂಡ ಅದೇ ಆನ್ಸರ್ ಬರೋ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ 100% ಇನ್ನೂ ನನಗೆ ಅವಕಾಶ ಇದೆ. ಮಾಡಲ್ ಕ್ವಶನ್ ಪೇಪರ್ 1, ಇದು ಪ್ರಿಪೇರ್ಡ್ ಕ್ವಶನ್ ಪೇಪರ್ 1 2 3 ಸಿಗ್ತಾವೆ ಸಿರೀಸ್ ಎಕ್ಸಾಮ್ಸ್, ಅದನ್ನು ನಾನು ಕಲೆಕ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಅದಕ್ಕೆ ವಿಡಿಯೋನ ಕಂಟಿನ್ಯೂಸ್ ನೋಡ್ತಾ ಇದ್ದೆ. ಏನು ಅಪ್ಡೇಟ್ ಆದ್ರೂ ತಿಳಿಸ್ತೀನಿ, ಏನೋ ಚೇಂಜ್ ಆದ್ರೂ ಕೂಡ ಅಡಿಷನಲ್ ಕ್ವಶನ್ಸ್ ತಿಳಿಸ್ತಾ ಹೋಗ್ತೀನಿ. ಬಟ್ ಈ ಸದ್ದಿನ ವಿಷಯಕ್ಕೆ ತಕ್ಕಂತೆ ಪಕ್ಕಾ ಗ್ಯಾರಂಟಿ ಈ 3 ಕ್ವಶನ್ಸ್ ನ ಪರ್ಫೆಕ್ಟ್ ಮಾಡ್ಬಿಡ್ರಿ. ಸರ್ ಮತ್ತೇನಾದ್ರು ಸಪೋರ್ಟ್ ಇದೆನಾ? ಹೌದ್ರಿ, ಇನ್ನೊಂದು ಸಪೋರ್ಟ್ ತೋರಿಸ್ತೀನಿ ನಿಮ್ಗೆ. ಅವರು ನಿಮ್ಗೆ ಸ್ಟೂಡೆಂಟ್ಸ್ ಕಾರ್ನರ್ ಅಂತ ಮಾಡಿದಾರಲ್ಲ, ಸೊ ಅಲ್ಲಿ ಹೇಳಿದಾರೆ ಕೆಲವು ಎಸ್ ಎಸ್ ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ ಕೊಟ್ಟಾರೆ, ಮಾಡಲ್ ಕ್ವಶನ್ ಪೇಪರ್ ಮತ್ತು ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಸೊ ಮೇನ್ ಎಕ್ಸಾಮ್ ಲಾಸ್ಟ್ ಇಯರ್ 2024-2025 1 2 3 ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದಾರೆ. ನಾನು ವಿಚಾರ ಮಾಡಿದೆ, ಅವೇ ಯಾಕೆ ಅಪ್ಲೋಡ್ ಮಾಡಿದ್ರು, ಅವಷ್ಟೇ ಯಾಕೆ ಅಪ್ಲೋಡ್ ಮಾಡಿದ್ರು ಅಂತ ನಾನು ವಿಚಾರ ಮಾಡಿದೆ. ಯಾಕಂದ್ರೆ ಇನ್ನೂ ಬಹಳಷ್ಟು ಇದ್ವು ಅಲ್ಲ, 23 ಇದು ಅವು ಅಪ್ಲೋಡ್ ಮಾಡಬಹುದಾಗಿತ್ತು. ಯಾಕೆ ಇವನೇ ಅಪ್ಲೋಡ್ ಮಾಡಿದ್ರು ಅಂತ ನಾನು ಸ್ವಲ್ಪ ಕ್ರಾಸ್ ವೆರಿಫಿಕೇಶನ್ ಮಾಡಿದೆ, ನಂದು ಚೆಕ್ ಮಾಡಿದೆ. ಸೊ ಪಕ್ಕ ಗ್ಯಾರಂಟಿ ಅದರಲ್ಲಿ ಬರುವಂತ ಕ್ವಶನ್ಸ್ ನೋಡ್ರಿ. ಫಸ್ಟ್ ಎಕ್ಸಾಮ್ 1 ದಲ್ಲಿ ಕೇಳಿದಂತ ಕ್ವಶನ್, ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್, ಸೇಮ್ ಅದೇ ಇದೇನಾ? ಅಂಡ್ ಎಕ್ಸಾಮ್ 2 ದಲ್ಲಿ ನಡೆದ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಟು ಫೆಲ್ ಬೈ ದ, ಹೌದಾ ಎಕ್ಸ್ಪೀರಿಯನ್ಸ್, ಓಕೆ ಡೆರಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅದನ್ನೇ ಟೆರಿಬಲ್ ಅಂತ ಕೊಟ್ಟಿದ್ದಾರೆ, ಸೇಮ್ ಇದೇನಾ? ಇನ್ ಥರ್ಡ್ ಕ್ವಶನ್ ರಿಪೋರ್ಟ್ ಅಬೌಟ್ ಅ ಬಾಯ್ ಇನ್ ದ ನ್ಯೂಸ್ ಪೇಪರ್ ಅನ್ಎಕ್ಸ್ಪೆಕ್ಟೆಡ್, ನೋಡ್ರಿ. ಸೇಮ್ ಕ್ವಶನ್ಸ್ ಬಂದಿದ್ದಾವ ಪ್ರತಿ ಎಕ್ಸಾಮ್. ಮೇನ್ ಎಕ್ಸಾಮ್ ಹೇಳ್ತಾ ಇದ್ದೀನಿ ನಾನು, ಎಸ್ ಎಸ್ ಮೇನ್ ಎಕ್ಸಾಮ್ ಲಾಸ್ಟ್ ಏನ್ ನಡೆದಲ್ಲ 1 2 3 ಇದು ಕ್ವಶನ್ಸ್. ನೀವು ಕೂಡ ಕ್ವಶನ್ ನನ್ನ ಕಡೆ ಇದೆ, ತೋರಿಸ್ತೀನಿ, ಅದೇನಿಲ್ಲ. ಸೊ ಈ ರೀತಿ ಕ್ವಶನ್ಸ್, ಹಾಗಾಗಿ ಈ 3 ಕ್ವಶನ್ಸ್ ಮೊದಲು ಮಾಡಿ ಮುಗಿಸ್ರಿ ಸ್ಟೂಡೆಂಟ್ಸ್. ಯಾವ ವೈಸ್ ಇರ್ಲಿ, ವೀಕ್ ಇರ್ಲಿ, ಯಾರೇ ಇರ್ಲಿ, 3 ಕ್ವಶನ್ 100%, 99%ಗೆ ನಮ್ದು ಬಹಳ 100% ಇದೆ. ಬಟ್ ಈ ಸತಿ ಈ ಫಸ್ಟ್ ವಿಡಿಯೋ ನಮ್ದು 99 ಅನ್ಕೊಂಡಿದ್ದೀನಿ. ಅದಕ್ಕಾಗಿ
ಇದನ್ನು ಪರ್ಫೆಕ್ಟ್ ಮಾಡಿ, ಸರ್ ಇವೆಲ್ಲ ಪರ್ಫೆಕ್ಟ್ ಅದೀನಿ ಸರ್ ನಾನು ಅಂತಂದ್ರೆ, ಇನ್ನು ಬೇರೆ ಬೇರೆ ರೀತಿಯ ಕ್ವಶನ್ಸ್ ಇದ್ರೆ ಅಡಿಷನಲ್ ಕ್ವಶನ್ಸ್ ಕೂಡ ಮಾಡ್ರಿ. ನಾನು ಅದೇ ನೆಕ್ಸ್ಟ್ ಸ್ಟೆಪ್ ಯಾವ್ದು ಮಾಡ್ತೀನಿ, ಫಸ್ಟ್ ಇದು ಮುಗಿಸ್ತೀನಿ. ಇದಾದ ನಂತರ ಅದೇ ಅಡಿಷನಲ್ ಕ್ವಶನ್ಸ್ ಮಾಡಿ ವಿಡಿಯೋಸ್ ಮಾಡ್ತೀನಿ. ಓಕೆ, ಹ್ಯಾವ್ ದಟ್. ಹಾಗಾದ್ರೆ ಬೆಸ್ಟ್ ಆಫ್ ಲಕ್ ಮಾಡಿದ್ರು ಬಹಳಷ್ಟು ಈಸಿ ಈ ಸಲ ಅಂತೂ ರಿಸಲ್ಟ್ ಬಹಳಷ್ಟು ಉತ್ತಮ ಬರುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋ ಇಸ್ ದೇರ್. 8 ಮಾರ್ಕ್ಸ್ ಫ್ರೀ ರೀ. 8 ಅಂಕಗಳು ಫ್ರೀ ಆಗಿ ಬರ್ತಾವೆ. ಇದು 8 ಅಷ್ಟೇ ಅಲ್ಲ, ಪ್ಲಸ್ ಇದೆ, ಅದನ್ನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದೆ ಅಂತ ಹೇಳ್ತಾ, ಅಂಡ್ ಇದೆಲ್ಲವೂ ತಯಾರಿ ಮೇನ್ ಎಕ್ಸಾಮ್ 2026. ಓಕೆ, ಸೊ ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ತೇನೆ ಅನ್ಕೊಂತೀನಿ. ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರೆ. ಸಬ್ಸ್ಕ್ರೈಬ್ ಆಗೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಸ್ವಲ್ಪ ಸಬ್ಸ್ಕ್ರೈಬ್ ಆದವರಿಗೆ ನಾವೇನ್ ಮಾಡೋಣ, ಗ್ರಾಮರ್ದು ಈ ರೀತಿ ಇದೇ ಲೆಸನ್ ವೈಸ್ ಹೆಂಗ್ ಮಾಡ್ತಾ ಇದೆ, ಆ ರೀತಿ ಗ್ರಾಮರ್ ಟಾಪಿಕ್ಸ್ ವೈಸ್ ನಾನು ಸೊ 50 ಅಥವಾ ಎಷ್ಟು ಆಗುತ್ತೆ ಅಷ್ಟು ಕ್ವಶನ್ಸ್ ಕ್ವಿಕ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ನಿಮಗೆ ಲೈವ್ ಕ್ಲಾಸ್ಗೆ ಜಾಯ್ನ್ ಆಗ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.